ಮೇಲ್ಮನೆ ಸಲ್ಲಿಸೋದಕ್ಕೆ ಮೇಲ್ಕೋರ್ಟ್ಗೆ ಹೋಗೋದಕ್ಕೆ ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಈ ಒಂದು ಏನಪ್ಪ ಅಂದ್ರೆ ವಾತಾವರಣದಲ್ಲಿ ಕ್ಲಿಯರ್ ಆಗ್ತಾ ಹೋಗ್ತದೆ. ಮತ್ತು ಅದೇ ಕಾರಣ ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ ಅವರು ಹೇಳ್ತಾರೆ, ನ್ಯಾಯಾಲಯದ ತೀರ್ಪು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋ ಕಪಾಳ ಮೋಕ್ಷ. ನೋಡಿರಿ, ಮತ್ತು ಪಾರ್ಟಿ ಪಾಲಿಟಿಕ್ಸ್ ತಂದ ಸತ್ಯ ಮುಚ್ಚಿ ಹೋಗಿಬಿಟ್ಟಿತ್ತು ಅಂತ ಇದ್ರಲ್ಲಿ ಕಾಂಗ್ರೆಸ್ಗೆ ಅವ್ರು ಮಾಡ್ಯಾರ ಅಂತ ಹೇಳೋದು, BJPಗೆ ಇಲ್ಲ ಅಂತ ಹೇಳೋದು. ಆ ದಿಶೆಯಲ್ಲೇ ಇವತ್ತು ಶಿವಸೇನೆ ಮುಖಂಡ ಹೇಳ್ತಾ ಇದ್ದಾರೆ, ನ್ಯಾಯಾಲಯದ ಈ ತೀರ್ಪು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋ ಕಪಾಳ ಮೋಕ್ಷ. ಕೇಸರಿ ಭಯೋತ್ಪಾದನೆ ಸಂಕತನ ಸೃಷ್ಟಿಸೋದಕ್ಕಾಗಿ ಕಾಂಗ್ರೆಸ್ ಪಕ್ಷ ಕ್ಷಮೆ ಕೇಳಬೇಕು ಅಂತ ಇವ್ರು ವಾದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸುಳ್ಳಪ್ಪ, ಅದು ನಮಗೆ ಕೋರ್ಟ್ ಡಿಸಿಷನ್ ಬಂದರೆ ಅದಕ್ಕೆ ಕರೆಕ್ಟ್ ಅಂತ ಇವ್ರು ವಾದ ಮಾಡ್ತಾರೆ. ಇನ್ನು ಮುಸ್ಲಿಂ ಕಮ್ಯುನಿಟಿ ಅವರು ಇಲ್ಲಪ್ಪ ನಾವು ಮೇಲ್ಕೊಟ್ಟು ಕೇಳ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಮುಖಂಡರು, ಭಯೋತ್ಪಾದನೆಯನ್ನು ಯಾವುದೇ ಧರ್ಮದೊಂದಿಗೆ ತೊಳಗು ಹಾಕಬಾರದು ಅಂತ ಹೇಳ್ತಾರೆ. ಆದ್ರೆ ಹಾಕಿ ಬಿಟ್ಟಿರ್ತಾರಲ್ಲ, ಯಾರು ಬಿಟ್ಟಿದ್ದಾರೆ ಈಗಾಗಲೇ ಈ ಧರ್ಮದ ನೆಲೆಯಲ್ಲಿ, ಹಿಂದುತ್ವ ನೆಲೆಗಟ್ಟಿನಲ್ಲೇ ಈ ಜನಕ್ಕೆ 7 ಆರೋಪಿಗಳಿಗೆ, ಅದೇ ಕಾಲಕ್ಕೆ ಮುಸ್ಲಿಂ ನೆಲೆಗಟ್ಟಿನಲ್ಲೇ ಅನೇಕ ಏನಪ್ಪ ಅಂತಂದ್ರೆ ತಲಕಾವು ಕೆಲಸ ಈ ಒಂದು BJPಯಿಂದನೂ ಆಗ್ಯದ, ಕಾಂಗ್ರೆಸ್ಸಿಂದನೂ ಆಗ್ಯದ. ಯಾವ ಮತ್ತು ಹಿಂಸೆಯನ್ನು ಪ್ರಚೋದಿಸೋದಿಲ್ಲ ಅಂಥೇಳಿ ದಿಗ್ವಿಜಯ್ ಸಿಂಗ್ ಹೇಳ್ತಾ ಇದ್ದಾರೆ. ಇವರು ಕಾಂಗ್ರೆಸ್ ನಾಯಕರು ಖರೆ ಅದ, ಆದರೆ ಆಗ್ತಾವಲ್ಲ ಇದಕ್ಕೇನು ಪರಿಹಾರ ಅಂತೇಳಿ. ಒಟ್ಟಾರೆಯಾಗಿ ಈ 7 ಜನರ ಬಿಡುಗಡೆ ಆಗ್ಯದ. ಅವರು ತಪ್ಪಿತಸ್ಥರ ಅಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ರು. ಸಂಶಯ